ಆತ್ಮೀಯ ವೀಕ್ಷಕರೇ ಹಾಗೂ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ BR ಸುಹಾಸ್, ಚರ್ಮರೋಗ ವೈದ್ಯ ಹಾಗೂ ಲೇಖಕ ಮತ್ತು ಗಾಯಕ. ನಿಮ್ಮೊಂದಿಗೆ ಒಂದು ಸಂತೋಷದ ವಿಷಯವನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ. ನಾಳೆ ಅಂದರೆ ಡಿಸೆಂಬರ್ 27ನೇ ತಾರೀಕು ನಮ್ಮ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ಸೊಗಸಾದ ಕಾರ್ಯಕ್ರಮ ಇದೆ. ಅದು ಯಾವುದು ಅಂದರೆ ಸಪ್ನಾ ಬುಕ್ ಹೌಸ್ನಿಂದ 70 ಕನ್ನಡ ಪುಸ್ತಕಗಳ ಲೋಕಾರ್ಪಣೆಯ ಕಾರ್ಯಕ್ರಮ. ಭಾರತದ ಅತ್ಯಂತ ದೊಡ್ಡ ಪುಸ್ತಕ ಭಂಡಾರ ಸಪ್ನಾ ಬುಕ್ ಹೌಸ್. ಸಪ್ನಾ ಬುಕ್ ಹೌಸ್ನವರು ಪುಸ್ತಕಗಳ ಪ್ರಕಾಶಕರು ಹಾಗೂ ಮಾರಾಟಗಾರರು. ಅನೇಕ ವೈವಿಧ್ಯಮಯ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ನಲ್ಲಿ ದೊರೆಯುತ್ತವೆ. ಸಪ್ನಾ ಬುಕ್ ಹೌಸ್ಗೆ ಸುಮಾರು 25 ಶಾಖೆಗಳು ಕೂಡ ಇವೆ ಬೇರೆ ಬೇರೆ ಜಾಗಗಳಲ್ಲಿ, ಬೆಂಗಳೂರಲ್ಲಿ ಹಾಗೂ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಇವೆ. ಈ ಎಲ್ಲ ಶಾಖೆಗಳಲ್ಲಿ ಕೂಡ ನಾಳೆ ಈ 70 ಪುಸ್ತಕಗಳ ಲೋಕಾರ್ಪಣೆ ಆಗುತ್ತೆ. ಆದರೆ ಮುಖ್ಯವಾಗಿ ಗಾಂಧಿ ಭವನದಲ್ಲಿ ಅನೇಕ ಜನರ ಮುಂದೆ ಮತ್ತು ಅನೇಕ ಗಣ್ಯ ಅತಿಥಿಗಳ ಮುಂದೆ ಈ ಪುಸ್ತಕಗಳು ಲೋಕಾರ್ಪಣೆ ಆಗುತ್ತವೆ. ಈ 70 ಪುಸ್ತಕಗಳಲ್ಲಿ ನನ್ನ ಒಂದು ಪುಸ್ತಕ ಕೂಡ ಇದೆ. ನಾನು ಒಂದು ಪುಸ್ತಕನ ಬರೆದಿದ್ದೀನಿ, ಅದು ಕೂಡ ನಾಳೆ ಬಿಡುಗಡೆ ಆಗುತ್ತೆ. ಅದು ಯಾವುದು ಅಂದರೆ ರಾಮಾಯಣದ ಉಪಕಥೆಗಳು ಅಂತ. ಅದರ ಬಗ್ಗೆ ಒಂಚೂರು ಹೇಳ್ತೀನಿ ಈಗ. ಆದರೆ ಅದಕ್ಕೆ ಮುಂಚೆ ಈ ಕಾರ್ಯಕ್ರಮದ ಕೆಲವು ವಿವರಗಳನ್ನು ನೋಡೋಣ. ಈ ಕಾರ್ಯಕ್ರಮ ನಡೀತಾ ಇರೋದು ಗಾಂಧಿ ಭವನದಲ್ಲಿ. ಅದು ಶೇಷಾದ್ರಿಪುರಂನ ಶಿವಾನಂದ ಸ್ಟೋರ್ಸ್ ಹತ್ರ ಇದೆ. ನೀವೆಲ್ಲ ನೋಡಿರ್ಬೋದು, ಚಿತ್ರಕಲಾ ಪರಿಷತ್ ಅಂತ ಚಿತ್ರಕಲೆಯ ಒಂದು ಗ್ಯಾಲರಿ ಇದೆ ಅಲ್ಲಿ. ಮತ್ತು ಅನೇಕ ಫೋಟೋಗ್ರಾಫ್ಸ್ ಮತ್ತು ಚಿತ್ರಕಲೆಗಳ ಪ್ರದರ್ಶನ ನಡೀತಾ ಇರುತ್ತೆ. ಅದರ ಪಕ್ಕದಲ್ಲೇ ಇದೆ ಗಾಂಧಿ ಭವನ. ಇದು ಎಲ್ಲಿ ಬರುತ್ತೆ ಅಂದರೆ ಕುಮಾರ ಪಾರ್ಕ್ ಪೂರ್ವ ಈ ಜಾಗದಲ್ಲಿ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಶೇಷಾದ್ರಿಪುರಂನ ಶಿವಾನಂದ ಸ್ಟೋರ್ಸ್ ಹತ್ರ. ಸೊ ಇಲ್ಲಿ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಅದಕ್ಕೂ ಮುಂಚೆ ಬೆಳಗಿನ ಒಂದು ಉಪಹಾರ ಇರುತ್ತೆ. ಆಮೇಲೆ ಒಂದು ಸುಗಮ ಸಂಗೀತ ಕಾರ್ಯಕ್ರಮ ಕೂಡ ಇರುತ್ತೆ. ಅದನ್ನು ನಡೆಸ್ಕೊಡೋರು ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಮತ್ತು ತಂಡದವರು. ಇದಾದ ನಂತರ ಕಾರ್ಯಕ್ರಮ ಶುರುವಾಗುತ್ತೆ. ನೋಡಿ, ಇದು ಇನ್ವಿಟೇಷನು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯಾರ್ಯಾರು ಅಂದರೆ ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಾದ ಮಾಡೋದಕ್ಕೆ ಬರ್ತಾ ಇರೋರು ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು. ನಿಮಗೆಲ್ಲ ಗೊತ್ತೇ ಇದೆ, ಇವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು. ಆಮೇಲೆ ಪುಸ್ತಕಗಳ ಲೋಕಾರ್ಪಣೆ ಮಾಡುವಂಥವರು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರು. ಇವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಕೇಂದ್ರ ಸಚಿವರು. ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಳ್ತಾ ಇರೋರು ನಾಡೋಜ ಡಾಕ್ಟರ್ ಹಂಪ ನಾಗರಾಜನವರು, ಹಂಪನ ಅಂತ ಜನಪ್ರಿಯ ಆಗಿರೋವಂಥವರು. ಇವರು ಪ್ರಸಿದ್ಧ ವಿದ್ವಾಂಸರು ಹಾಗೂ ಲೇಖಕರು. ಮತ್ತು ಈ 70 ಕೃತಿಗಳ ಪರಿಚಯ ಮತ್ತು ಸೂಕ್ಷ್ಮ ಮಾಹಿತಿ ಇದನ್ನು ನೀಡ್ತಾ ಇರೋರು ಡಾಕ್ಟರ್ ಬೈರಮಂಗಲ ರಾಮೇಗೌಡರು. ಕೃತಿ ವಿಸ್ತಾರ ಅಂತ ಹೇಳ್ತಾರೆ ಇದಕ್ಕೆ. ಇವರು BM ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರು. ಮತ್ತು ಒಂದು ಭಾಷಣ ಕೂಡ ಇರುತ್ತೆ ಒಂದು ವಿಷಯದ ಬಗ್ಗೆ. ಅದು ನಾಡು ನುಡಿಯ ದೃಷ್ಟಿಯಲ್ಲಿ ಪುಸ್ತಕಗಳು. ಈ ಒಂದು ವಿಷಯದ ಬಗ್ಗೆ ಶ್ರೀ ಜೋಗಿಯವರು ಮಾತಾಡ್ತಾ ಇದ್ದಾರೆ, ಪ್ರಖ್ಯಾತ ಲೇಖಕರು. ಮತ್ತು ಇತರ ಅತಿಥಿಗಳು ಕೂಡ ಮಾತನಾಡ್ತಾರೆ. ಈ ಒಂದು ಸೊಗಸಾದ ನುಡಿಗಳನ್ನು ನಾವು ಕೂಡ ಕೇಳ್ಬೋದು. ಮತ್ತು ಸುಗಮ ಸಂಗೀತ ಕೂಡ ಕೇಳ್ಬೋದು. ಉಪಹಾರ ಕೂಡ ಇರುತ್ತೆ. ಮತ್ತು 1:30ಗೆ ಕಾರ್ಯಕ್ರಮ ಆದಮೇಲೆ ಭೋಜನ ಕೂಡ ಇರುತ್ತೆ. ಈ ಎಲ್ಲ ಇರುತ್ತೆ. ಜೊತೆಗೆ ಸೊಗಸಾದ ಪುಸ್ತಕಗಳು ಕೂಡ ಸಿಗುತ್ತವೆ. ನಿಮಗೆ ನಾಲಿಗೆಗೂ ರುಚಿ ಸಿಗುತ್ತೆ, ಮನಸ್ಸಿಗೂ ಸಂತೋಷ ಸಿಗುತ್ತೆ. ಈ 70 ಪುಸ್ತಕಗಳಲ್ಲಿ ಅನೇಕ ವಿಧಗಳಿವೆ, ಅನೇಕ ವಿಷಯಗಳಿವೆ, ಬೇರೆ ಬೇರೆ ಥರದ ವಿಷಯಗಳು. ಧಾರ್ಮಿಕ ಮತ್ತು ಪೌರಾಣಿಕ ವಿಷಯಗಳಿವೆ, ವೈದ್ಯಕೀಯ ವಿಷಯಗಳಿವೆ, ವಿಜ್ಞಾನದ ವಿಷಯಗಳಿವೆ, ಸಾಮಾಜಿಕ ವಿಷಯಗಳಿವೆ, ಪ್ರವಾಸದ ವಿಷಯಗಳಿವೆ. ಹೀಗೆ ಅನೇಕ ವಿಷಯಗಳು, ಅನೇಕ ಜನರಿಗೆ ಇಷ್ಟವಾಗುವಂಥ ವಿಷಯಗಳ ಪುಸ್ತಕಗಳು ನಾಳೆ ಲೋಕಾರ್ಪಣೆ ಆಗುತ್ತವೆ. ಹಾಗಾಗಿ ನಿಮಗೆ ಯಾವುದು ಇಷ್ಟನೋ ಆ ಪುಸ್ತಕನ ನೀವು ಖರೀದಿ ಮಾಡ್ಬೋದು. ರಿಯಾಯಿತಿ ಕೂಡ ಇರುತ್ತೆ ಈ ಪುಸ್ತಕಗಳ ಖರೀದಿಗೆ. ಮತ್ತು ನಿಮಗಿಷ್ಟವಾದ ಲೇಖಕರ ಜೊತೆ ನೀವು ಫೋಟೋ ಕೂಡ ತೆಗೆಸ್ಕೋಬೋದು. ಲೇಖಕರಾದ ನಮಗೆಲ್ಲ ಸನ್ಮಾನ ಕೂಡ ಇರುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ತಪ್ಪದೆ ಬರಬೇಕು. ಮತ್ತು ಈ ಕಾರ್ಯಕ್ರಮನ ನೀವು
ಆಸ್ವಾದಿಸಬೇಕು, ಸಂತೋಷ ಪಡಬೇಕು, ಪುಸ್ತಕಗಳನ್ನು ಖರೀದಿ ಮಾಡಬೇಕು, ಕನ್ನಡ ಸಾಹಿತ್ಯವನ್ನು ಬೆಳೆಸಬೇಕು, ಉಳಿಸ್ಬೇಕು, ಮತ್ತು ಓದಿ ಆಸ್ವಾದಿಸಬೇಕು. ನಿಮ್ಮ ಮಕ್ಕಳು ಕೂಡ ಕನ್ನಡ ಪುಸ್ತಕಗಳನ್ನು ಕೊಡಿಸಿ ಓದಿಸಿ, ಬರೀ ಮೊಬೈಲ್ ನೋಡೋದಲ್ಲ, ಪುಸ್ತಕಗಳನ್ನು ಓದಬೇಕು, ಮತ್ತು ಅನೇಕ ವಿಷಯಗಳ ಬಗ್ಗೆ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು. ಮನೋರಂಜನೆ ಕೂಡ ಸಿಗುತ್ತೆ, ಸಮಯದ ಒಳ್ಳೆಯ ಸದುಪಯೋಗ ಕೂಡ ಆಗುತ್ತೆ. ಹಾಗಾಗಿ ಪುಸ್ತಕಗಳನ್ನು ಎಲ್ಲರೂ ಓದಬೇಕು. ಅಂಥದ್ರಲ್ಲಿ 70 ಪುಸ್ತಕಗಳು ಒಟ್ಟಿಗೆ ಬಿಡುಗಡೆ ಆಗ್ತಾ ಇವೆ ಅಂದರೆ ಯಾವುದಾದ್ರೂ ವಿಷಯ ನಿಮಗಿಷ್ಟ ಆಗೇ ಆಗುತ್ತೆ. ಅದರಲ್ಲಿ ಅನೇಕ ವಿಷಯಗಳಿರುತ್ತವೆ, ಯಾವುದಾದ್ರೂ ಒಂದು ಅಥವಾ ಇನ್ನೂ ಹೆಚ್ಚು ವಿಷಯಗಳು ನಿಮಗಿಷ್ಟ ಆಗಬಹುದು. ಆ ವಿಷಯಗಳ ಪುಸ್ತಕಗಳನ್ನು ನೀವು ಖರೀದಿ ಮಾಡ್ಬೋದು. ಮತ್ತು ಈಗ ನನ್ನ ಪುಸ್ತಕದ ಬಗ್ಗೆ ಹೇಳಬೇಕು ಅಂದರೆ ರಾಮಾಯಣದ ಉಪಕಥೆಗಳು. ನಿಮಗೆಲ್ಲ ರಾಮಾಯಣದ ಕಥೆ ಬಹುತೇಕ ಗೊತ್ತೇ ಇರುತ್ತೆ. ಶ್ರೀರಾಮಚಂದ್ರ ಮತ್ತು ಅವನ ತಮ್ಮ ಲಕ್ಷ್ಮಣ, ಭರತ, ಶತ್ರುಘ್ನರು, ಇನ್ನಿಬ್ಬರು ತಮ್ಮಂದರು, 4 ಜನ ಅಣ್ಣ ತಮ್ಮಂದರು. ಮತ್ತು ರಾಮ ಮತ್ತು ಮುಂತಾದ ತಮ್ಮಂದರಿಗೆಲ್ಲ ಮದುವೆ ಆಗುತ್ತೆ. ಸೀತೆ, ಊರ್ಮಿಳೆ ಅವ್ರ ಜೊತೆ ಎಲ್ಲ ಅಯೋಧ್ಯೆಯಲ್ಲಿ, ಮಿಥಿಲೆಯಲ್ಲಿ. ಆಮೇಲಿಂದ ಅವರು ವಾಪಸ್ ಬಂದಾಗ ಕೈಕೇಯಿಯ ವರದ ಯಾಚನೆಯಿಂದ ದಶರಥ ಅವ್ರ ತಂದೆ ರಾಮ ಲಕ್ಷ್ಮಣರನ್ನ ಕಾಡಕ್ಕೆ ಕಳಿಸ್ತಾನೆ. ಸೀತೆನೂ ಹೋಗ್ತಾಳೆ. ಅಲ್ಲಿ ರಾವಣ ಸೀತೆನ ಅಪಹರಿಸ್ತಾನೆ. ಆಮೇಲೆ ರಾಮ, ಹನುಮಂತ ಮುಂತಾದ ವಾನರರ ಜೊತೆಗೂಡಿ ಲಂಕೆಗೆ ಹೋಗಿ ರಾವಣನ ಕೊಂದು ಸೀತೆನ ಹಿಂದಕ್ಕೆ ಕರ್ಕೊಂಡು ಬರ್ತಾನೆ. ಇದು ಸ್ಥೂಲವಾದ ರಾಮಾಯಣದ ಕಥೆ. ಇನ್ನು ಮಹಾಭಾರತದಲ್ಲಿ ಪಾಂಡವ ಕೌರವರ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಈ 2 ಗ್ರಂಥಗಳನ್ನು ನಾವು ಇತಿಹಾಸ ಅಂತ ಕರಿತೀವಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇತಿಹಾಸ ಕಾವ್ಯಗಳು ಅಂತ ಕೂಡ ಕರಿಬೋದು. ಆದರೆ ಇಲ್ಲಿ ಬರೀ ಶ್ರೀರಾಮಚಂದ್ರನ ಕಥೆ ಹಾಗೂ ಪಾಂಡವ ಕೌರವರ ಕಥೆ ಅಷ್ಟೇ ಅಲ್ಲ, ಅನೇಕ ಬೇರೆ ಬೇರೆ ಉಪಕಥೆಗಳು ಕೂಡ ಇಲ್ಲಿ ನಮಗೆ ಸಿಗುತ್ತವೆ. ಮೂಲ ಗ್ರಂಥಗಳನ್ನು ಓದ್ತಾ ಹೋದರೆ ನಮಗೆ ಅನೇಕ ಉಪಕಥೆಗಳು ಸಿಗ್ತಾ ಹೋಗುತ್ತವೆ. ಈ ಉಪಕಥೆಗಳ ಸಂಗ್ರಹವೇ ಒಂದು ದೊಡ್ಡ ಕಥಾ ಭಂಡಾರ ಆಗುತ್ತೆ. ಹಾಗೆ ನೋಡಿದ್ರೆ ಮಹಾಭಾರತದಲ್ಲಿ ತುಂಬ ಉಪಕಥೆಗಳಿವೆ. ಅದೊಂದು ದೊಡ್ಡ ಗಣಿ ಅಂತಲೇ ಹೇಳ್ಬೋದು, ಕಥೆಗಳ ದೊಡ್ಡ ಗಣಿ. ಮುಂದಕ್ಕೆ ನಾನು ಆ ಒಂದು ಪುಸ್ತಕನೂ ಕೂಡ ಬರಿತಾ ಇದ್ದೀನಿ. ಅದು ಮುಗಿಯೋ ಹಂತದಲ್ಲಿದೆ. ಈಗ ಮುಂದೆ ಅದು ಕೂಡ ಬಿಡುಗಡೆ ಆಗುತ್ತೆ. ಅದರ ಮೊದಲು ಈಗ ರಾಮಾಯಣದ ಉಪಕಥೆಗಳನ್ನು ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಪುಸ್ತಕ ಆಗಿದೆ ಈಗ. ರಾಮಾಯಣದಲ್ಲಿ ಮಹಾಭಾರತದಷ್ಟು ಉಪಕಥೆಗಳಿಲ್ಲ, ಸ್ವಲ್ಪ ಕಡಿಮೆ ಇದೆ. ಆದರೂ ಕೂಡ ಇಲ್ಲೂ ಕೂಡ ನಾವು ನೋಡ್ತಾ ಹೋದರೆ ತುಂಬ ಉಪಕಥೆಗಳು ಸಿಗುತ್ತವೆ. ಮುಖ್ಯವಾಗಿ ಬಾಲಕಾಂಡದಲ್ಲಿ ಹೆಚ್ಚು ಉಪಕಥೆಗಳು ಸಿಗುತ್ತವೆ. ಆಮೇಲೆ ಉತ್ತರಕಾಂಡದಲ್ಲಿ ಕೂಡ ಹೆಚ್ಚು ಉಪಕಥೆಗಳು ಸಿಗುತ್ತವೆ. ಇದು ಹೇಗೆ ಅಂದರೆ, ಈಗ ಮುಖ್ಯ ಕಥೆ ರಾಮನ ಕಥೆ, ಸೀತೆ ಕಥೆ ಮತ್ತು ರಾವಣ, ಹನುಮಂತ ಇವ್ರದ್ದೆಲ್ಲ ಕಥೆ ಆದರೆ, ಉಪಕಥೆ ಅಂದರೆ ಈ ಪಾತ್ರಗಳ ಮಧ್ಯೆ ಬರುವಂಥ ಬೇರೆಯ ಕಥೆಗಳು. ಈ ರಾಮಾಯಣದ ಪಾತ್ರಗಳೇ ಹೇಳುವಂಥ ಕಥೆಗಳು, ಅವುಗಳನ್ನು ನಾವು ಉಪಕಥೆಗಳು ಅಥವಾ ಉಪಾಖ್ಯಾನಗಳು ಅಂತ ಕರಿತೀವಿ. ಈಗ ಉದಾಹರಣೆಗೆ ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರರು ದಶರಥನ ಆಸ್ಥಾನದಿಂದ, ಅರಮನೆಯಿಂದ ತಮ್ಮ ಯಜ್ಞ ಸಂರಕ್ಷಣೆಗೆ ಕರ್ಕೊಂಡು ಹೋಗ್ತಾರೆ. ಮಾರೀಚ, ಸುಬಾಹು ಮುಂತಾದ ರಾಕ್ಷಸರು ಅವರ ಯಜ್ಞಕ್ಕೆ ವಿಘ್ನಗಳನ್ನು ತಂದೊಡ್ತಾ ಇರ್ತಾರೆ. ಹಾಗಾಗಿ ಆ ರಾಕ್ಷಸರನ್ನು ಕೊಂದು ತಮ್ಮ ಯಜ್ಞವನ್ನು ಕಾಪಾಡೋದಕ್ಕೆ ಅಥವಾ ಯಜ್ಞ ಸಾಂಗವಾಗಿ ನಡೆಯೋದಕ್ಕೆ ಅವ್ರಿಗೆ ಒಬ್ಬ ಮಹಾವೀರ ಬೇಕಾಗಿರುತ್ತೆ. ಹಾಗಾಗಿ ರಾಮನನ್ನು ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ರಾಮ ವಿಷ್ಣುವಿನ ಅವತಾರ, ಹಾಗಾಗಿ ಅವನು ಚಿಕ್ಕವನಾದರೂ ಕೂಡ ಈ ರಾಕ್ಷಸರನ್ನು ಸಂಹಾರ ಮಾಡೋ ಶಕ್ತಿ ಅವನಿಗಿದೆ ಅಂತ. ಹಾಗಾಗಿ ಅವರು ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗ್ತಾರೆ. ಆಗ ದಾರಿನಲ್ಲಿ ಹೋಗುವಾಗ ತಾಟಕಿ ಅನ್ನೋ ರಾಕ್ಷಸಿ ಸಿಗ್ತಾಳೆ. ಅವಳ ಒಂದು ಪೂರ್ವಕಥೆ ಹೇಳ್ತಾರೆ. ಹೀಗೆ ಇದು ಒಂದು ಉಪಕಥೆ ಅಂತ ಹೇಳ್ಬೋದು. ಅನಂತರ ಅವರು ದಾರಿಯಲ್ಲಿ ಹೋಗ್ತಾ ಇರುವಾಗ ಸಿದ್ಧಾಶ್ರಮ ಅಂತ ಒಂದು ಆಶ್ರಮ ಸಿಗುತ್ತೆ. ಅಲ್ಲೇ ವಾಮನಾವತಾರ ನಡೆದಿರುತ್ತೆ, ಮಹಾವಿಷ್ಣುವಿನ ವಾಮನಾವತಾರ. ಹಾಗಾಗಿ ಆ ವಾಮನಾವತಾರದ ಕಥೆ ಹೇಳ್ತಾರೆ. ಆಮೇಲೆ ಗಂಗಾ ನದಿ ಸಿಗುತ್ತೆ, ಹಾಗಾಗಿ ಗಂಗಾವತರಣದ ಕಥೆ ಹೇಳ್ತಾರೆ. ಗಂಗೆ ಮೊದಲು ಹೇಗೆ ಸ್ವರ್ಗದಲ್ಲಿದ್ಲು, ಹಿಮವಂತನ ಮಗಳು ಅವಳು, ಪಾರ್ವತಿಯ ಸಹೋದರಿ. ಅಂಥ ಗಂಗೆನ ಭಗೀರಥ ಅನ್ನೋ ರಾಜ ಹೇಗೆ ಭೂಮಿಗೆ ಕರ್ಕೊಂಡು ಬಂದ ಅನ್ನೋವಂಥ ಒಂದು ಸೊಗಸಾದ ಕಥೆ ಬರುತ್ತೆ. ಇದು ಒಂದು ಉಪಕಥೆ. ಆಮೇಲಿಂದ ಇವರೆಲ್ಲ ಯಜ್ಞ ಸಂರಕ್ಷಣೆ ಮಾಡಿ ಮಿಥಿಲೆಗೆ ಹೋಗ್ತಾರೆ. ಅಲ್ಲಿ ಸೀತಾ ಸ್ವಯಂವರ ಇರುತ್ತೆ. ಅಲ್ಲಿ ಹೋದಾಗ ಅಲ್ಲಿ ಶತಾನಂದರು ಅಂತ ಒಬ್ಬರು ಋಷಿಗಳು ಸಿಗ್ತಾರೆ. ಅವರು ಗೌತಮ ಮತ್ತು ಅಹಲ್ಯೆಯರ ಪುತ್ರರಾಗಿರ್ತಾರೆ. ದಾರಿಲಿ ಬರುವಾಗ ರಾಮ ಅಹಲ್ಯೋದ್ಧಾರ ಕೂಡ ಮಾಡಿರ್ತಾನೆ. ಅಹಲ್ಯೆಗೆ ಶಾಪ ಬಂದಿರುತ್ತೆ ಗೌತಮರಿಂದ. ಅದು ಒಂದು ಉಪಕಥೆ ಬರುತ್ತೆ. ಅಲ್ಲಿ ಇಂದ್ರ ಹೇಗೆ ಅಹಲ್ಯನ ಕಾಮಿಸ್ತಾನೆ, ಅಹಲ್ಯ ಹೇಗೆ ತಪ್ಪು ಮಾಡಿ ಶಾಪಕ್ಕೊಳಗಾಗ್ತಾಳೆ, ಇದೆಲ್ಲ ಬರುತ್ತೆ. ಈಗ ಅವ್ರ ಮಗ ಆದಂಥ ಶತಾನಂದರು ವಿಶ್ವಾಮಿತ್ರರ ಕಥೆನ ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ. ವಿಶ್ವಾಮಿತ್ರ ಹೇಗೆ ಮೊದಲು ರಾಜ ಆಗಿದ್ದ, ವಸಿಷ್ಠರ ಒಂದು ಹೋಮಧೇನವನ್ನು ಅಪಹರಿಸೋದಕ್ಕೆ ಪ್ರಯತ್ನ ಪಟ್ಟ, ವಸಿಷ್ಠರ ಜೊತೆ ಯುದ್ಧ ಮಾಡ್ದ, ಸೋತ, ಕೊನೆಗೆ ತಾನು ಬ್ರಹ್ಮರ್ಷಿ ಆಗಬೇಕು ಅಂತ ತಪಸ್ ಮಾಡ್ದ. ಹೀಗೆಲ್ಲ ಬಂದು ವಿಶ್ವಾಮಿತ್ರರ ಒಂದು ದೀರ್ಘವಾದ ಕಥೆ ಬರುತ್ತೆ, ತುಂಬ ಸೊಗಸಾದ ಕಥೆ. ಹೀಗೆ ಅನೇಕ ಉಪಕಥೆಗಳು ಬರುತ್ತವೆ. ಆಮೇಲಿಂದ ನಾವು ಮುಂದೆ ಹೋಗ್ತಾ ಇದ್ದರೆ
ಹನುಮಂತ ಬರ್ತಾನೆ, ಮತ್ತು ವಾಲಿ ಸುಗ್ರೀವರು ಬರ್ತಾರೆ, ವಾನರರು, ಅವರ ರಾಜ್ಯ ಬರುತ್ತೆ. ಈ ವಾಲಿ ಸುಗ್ರೀವರ ಪೂರ್ವಕಥೆ ಕೂಡ ಬರುತ್ತೆ, ಅದನ್ನು ಉಪಕಥೆ ಅಂತ ಹೇಳ್ಬೋದು. ಹಾಗೆ ದಾರಿನಲ್ಲಿ ವಿರಾಧ ಮತ್ತು ಕಬಂಧ ಇವರೆಲ್ಲ ರಾಕ್ಷಸರು ಸಿಗ್ತಾರೆ ರಾಮ ಲಕ್ಷ್ಮಣರಿಗೆ. ಅವರನ್ನು ರಾಮ ಕೊಂದಾಗ ಅವರು ತಮ್ಮ ಪೂರ್ವಕಥೆಗಳನ್ನು ಹೇಳ್ತಾರೆ. ಈ ವಿರಾಧ ಹೇಗೆ ತುಂಬುರುವನ್ನ ಗಂಧರ್ವ ಆಗಿದ್ದ, ಕಬಂಧ ಹೇಗೊಬ್ಬ ಗಂಧರ್ವ ಆಗಿದ್ದ, ಯಾತಕ ಆ ಥರ ಅವ್ರಿಗೆ ಶಾಪ ಬಂತು, ಇದೆಲ್ಲ ಹೇಳ್ತಾರೆ. ಸೊ ಅವು ಕೂಡ ಉಪಕಥೆಗಳು. ಆಮೇಲೆ ಮಧ್ಯದಲ್ಲಿ ಜಟಾಯು ಅನ್ನೋ ಪಕ್ಷಿ ಸಿಗುತ್ತೆ, ಅದು ತನ್ನ ಪೂರ್ವಕಥೆ ಹೇಳುತ್ತೆ. ಜಟಾಯು ಮತ್ತು ಸಂಪಾತಿ, ಜಟಾಯು ಅನ್ನೋ ಹದ್ದುವಿನ ಅಣ್ಣ ಸಂಪಾತಿ, ಇವರ ಪೂರ್ವಕಥೆಗಳೇನು ಇದೆಲ್ಲ ಬರುತ್ತೆ. ಆಮೇಲೆ ಮುಂದೆ ಸಾಗರೋಲ್ಲಂಘನ ಮಾಡುವಾಗ, ಅಂದರೆ ಹನುಮಂತ ಸಮುದ್ರವನ್ನು ದಾಟಿ ಸೀತೆನ ಕಂಡಿಡಿಯೋಕ್ಕೆ ಹೊರಟಾಗ ಅವನಿಗೆ ಮೊದಲು ಧೈರ್ಯ ಇರಲ್ಲ, ನನಗಾಗಲ್ಲ ಅಂತ ಅಂದ್ಕೊಂಡಿರ್ತಾನೆ. ಆಗ ಜಾಂಬುವಂತ ಅನ್ನೋ ಕರಡಿ ರಾಜ ಅವನಿಗೆ ಹೇಳ್ತಾನೆ, ನಿನಗೆ ತುಂಬ ಶಕ್ತಿ ಇದೆ, ಆದರೆ ಎಲ್ಲ ಮರ್ತೋಗಿದೆ. ಯಾತಕ್ಕೆ ಹಾಗೆ ಮರ್ತೋಗಿದೆ ಅನ್ನೋದಕ್ಕೆ ಅವನ ಒಂದು ಪೂರ್ವಕಥೆ ಹೇಳ್ತಾನೆ, ಅದು ಒಂದು ಉಪಕಥೆ ಆಗುತ್ತೆ. ಮುಂದೆ ನಾವು ಹೋದಂಗೆ ರಾವಣನ ಕೊಂದು ರಾಮ ಹಿಂದಿರುಗಿದಾಗ, ಅಯೋಧ್ಯೆಗೆ ಸೀತೆನ ಕರ್ಕೊಂಡು ಹಿಂದಿರುಗಿದಾಗ, ಅಗಸ್ತ್ಯರು ಮೊದಲಾದಂಥ ಋಷಿಗಳೆಲ್ಲ ಬಂದು ರಾಮನನ್ನು ಹೊಗಳ್ತಾರೆ. ನೀವು ಬಹಳ ದೊಡ್ಡ ಕೆಲಸ ಮಾಡಿದ್ಯಾ, ರಾವಣ ಅನ್ನೋ ಒಬ್ಬ ಮಹಾರಾಕ್ಷಸನ್ನ ಕೊಂದಿದ್ಯಾ, ಲೋಕಕಂಟಕನಾದಂಥ ರಾವಣನ ಕೊಂದು ಲೋಕೋಪಕಾರ ಮಾಡಿದ್ಯಾ, ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಆದರೆ ಇದಕ್ಕಿಂತ ಅವನ ಮಗ ಇಂದ್ರಜಿತ್ತನ್ನ ಲಕ್ಷ್ಮಣ ಕೊಂದಲ್ಲ, ಅದು ದೊಡ್ಡ ವಿಷಯ ಅಂತ ಹೇಳ್ಬಿಡ್ತಾನೆ. ಅದು ಹೇಗೆ ಅಂತ ರಾಮ ಕೇಳಿದಾಗ ಅವ್ರು ಹೇಳ್ತಾರೆ, ರಾವಣನಿಗಿಂತ ಇಂದ್ರಜಿತ್ತು ಹೆಚ್ಚು ಪರಾಕ್ರಮಶಾಲಿ ಅಂದ್ಬಿಟ್ಟು ಹೇಳಕ್ಕೆ ಹೋದಾಗ, ಹೇಗೆ ಅಂತ ರಾಮ ಕೇಳಿದಾಗ ಮೊದಲು ರಾವಣನ ಕಥೆ ತಿಳ್ಕೊ ಅಂದ್ಬಿಟ್ಟು ರಾವಣನ ಪೂರ್ವಕಥೆಗಳೆಲ್ಲ ಹೇಳ್ತಾರೆ. ಹಾಗೇನೆ ಇಂದ್ರಜಿತ್ ಕಥೆನೂ ಹೇಳ್ತಾರೆ, ಕುಂಭಕರ್ಣನ ಕಥೆ ಹೇಳ್ತಾರೆ, ವಿಭೀಷಣನ ಕಥೆ ಹೇಳ್ತಾರೆ, ಇವೆಲ್ಲ ಬರುತ್ತೆ. ಸೊ ಈ ರಾವಣನ ಪೂರ್ವಕಥೆಗಳು ಅನ್ನೋದೇ ಒಂದು ರೋಚಕವಾದ ಸೊಗಸಾದ ಭಾಗ. ಇದೆಲ್ಲ ಉತ್ತರಾಖಂಡದಲ್ಲಿ ಬರುತ್ತೆ. ಕೆಲವು ವಿದ್ವಾಂಸರು ಉತ್ತರಾಖಂಡ ವಾಲ್ಮೀಕಿ ಬರದೇ ಇಲ್ಲ, ಆಮೇಲೆ ಸೇರಿಸಿರೋದು ಅಂತ ವಾದ ಮಾಡ್ತಾರೆ. ಆದರೆ ಅನೇಕ ವಿದ್ವಾಂಸರು ಇಲ್ಲ, ಉತ್ತರಾಖಂಡ ಕೂಡ ವಾಲ್ಮೀಕಿಗಳದೇ ರಚನೆ, ಅದು ಕೂಡ ಮುಖ್ಯವಾದ ರಾಮಾಯಣಕ್ಕೆ ಸೇರುತ್ತೆ ಅಂತ ಮುಖ್ಯವಾಗಿ KS ನಾರಾಯಣಾಚಾರ್ಯರೇ ಮೊದಲಾದಂಥ ವಿದ್ವಾಂಸರು ಇದನ್ನು ದೃಢಪಡಿಸಿದ್ದಾರೆ. ಹಾಗಾಗಿ ನಾವು ಉತ್ತರಾಖಂಡನ ಉಪೇಕ್ಷಿಸಬಾರ್ದು, ಅಲ್ಲಿ ಬರುವಂಥ ಕಥೆಗಳನ್ನು ನೋಡಬೇಕು ಕೂಡ. ಸೊ ಇಲ್ಲಿ ರಾವಣನ ಪೂರ್ವಕಥೆಗಳು ಬಹಳ ಸೊಗಸಾಗಿವೆ. ಅನೇಕ ಜನರಿಗೆ ರಾವಣನ ಪೂರ್ವಕಥೆಗಳು ಗೊತ್ತಿಲ್ಲ. ರಾವಣ ರಾಕ್ಷಸ ಹೌದು, ಅದು ಗೊತ್ತಿದೆ ಎಷ್ಟೋ ಜನಕ್ಕೆ, ದುಷ್ಟ ಅಂತಲೂ ಗೊತ್ತಿದೆ. ಆದರೆ ಎಷ್ಟೋ ಜನ ಅವನು ಸೀತಾಪಹರಣ ಮಾಡಿದ್ದು ಒಂದೇ ತಪ್ಪು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಹಾಗಲ್ಲ, ರಾವಣ ತುಂಬ ತಪ್ಪುಗಳನ್ನು ಮಾಡಿದ್ದ, ತುಂಬ ಅಪರಾಧಗಳನ್ನು ಎಸಗಿದ್ದ, ಅನೇಕ ಸ್ತ್ರೀಯರನ್ನು ಅಪಹರಿಸಿದ್ದ, ಬಲಾತ್ಕಾರ ಮಾಡಿದ್ದ, ಶಾಪಗಳಿಗೆ ಒಳಗಾಗಿದ್ದ, ಮತ್ತು ಕೈಲಾಸ ಪರ್ವತ ಎತ್ತಕ್ಕೆ ಹೋಗಿ ಅಲ್ಲಿ ನಂದಿ ಹತ್ರ ಶಾಪಕ್ಕೊಳಗಾಗಿದ್ದ, ಶಿವನಿಂದ ವರವನ್ನು ಪಡೆದಿದ್ದ, ಮತ್ತು ತುಂಬ ಇದೆ ಈ ಥರ ಕಥೆಗಳು ರಾವಣಂದು. ಅನೇಕ ದಿಗ್ವಿಜಯಗಳನ್ನು ಮಾಡೋಕ್ಕೆ ಹೋಗಿದ್ದ. ಇಲ್ಲೆಲ್ಲ ಬಹಳ ರೋಚಕವಾದ ಸಂಗತಿಗಳು ಬರುತ್ತವೆ. ಇವೆಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ. ಮೂಲ ರಾಮಾಯಣದ ಗ್ರಂಥಗಳನ್ನು, ಸಂಪುಟಗಳನ್ನು ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ಇವೆಲ್ಲ. ಸಂಕ್ಷಿಪ್ತವಾದ ರಾಮಾಯಣ ಆವೃತ್ತಿಗಳನ್ನು ತಗೊಂಡ್ರೆ ಅಲ್ಲಿ ಲೇಖಕರುಗಳು ಈ ಕಥೆಗಳನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ, ಯಾಕೆಂದರೆ ತುಂಬ ಅದು ವಿಸ್ತಾರ ಆಗುತ್ತದು. ಆದರೆ ಮೂಲ ರಾಮಾಯಣದ ಸಂಪುಟಗಳು ತುಂಬ ಆಗುತ್ತವೆ. ಅನೇಕ ಪ್ರಕಾಶಕರು ಪಬ್ಲಿಷ್ ಮಾಡಿದ್ದಾರೆ, ಆದರೆ ಅಷ್ಟೊಂದು ಸಂಪುಟಗಳನ್ನು ಓದೋದಕ್ಕೆ ತಾಳ್ಮೆ ಇರಲ್ಲ. ಹಾಗಾಗಿ ಈ ಉಪಕಥೆಗಳನ್ನೆಲ್ಲ ಸೇರಿಸಿ ಒಂದು ಸಂಪುಟ ಮಾಡಿಕೊಟ್ರೆ ಆವಾಗ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ರಾವಣನ ಪೂರ್ವಕಥೆಗಳಾದ ಮೇಲೆ ರಾಮ ಹೇಳ್ತಾನೆ, ಈ ರಾವಣ ಇಂದ್ರಜಿತ್ ಇಬ್ಬರಿಗಿಂತ ಹನುಮಂತ ಹೆಚ್ಚು ಶಕ್ತಿಶಾಲಿ ಅಂತ ನನಗನ್ಸುತ್ತೆ ಅಂತ. ಹಾಗಾಗಿ ಪುನಃ ಹನುಮಂತನ ಪೂರ್ವಕಥೆನ ಋಷಿ ಮುನಿಗಳು ಹೇಳ್ತಾರೆ, ಯಾಕೆ ಅವನಿಗೆ ಅವನ ಶಕ್ತಿ ಬಲ ಎಲ್ಲ ಮರ್ತು ಹೋಗಿತ್ತು ಅಂತ ಪುನಃ ಹೇಳ್ತಾರೆ. ಮತ್ತೆ ಬರುತ್ತದು, ಆದರೆ ಕೆಲವು ವಿವರಗಳು ಹೆಚ್ಚಾಗಿ ಬರುತ್ತಿಲ್ಲ. ಮತ್ತು ಇವೆಲ್ಲ ಆದಮೇಲೆ ರಾಮ ಸೀತನ ಕಾಡಿಗೆ ಕಳಿಸ್ಬಿಡ್ತಾನೆ. ಆಮೇಲೆ ದುಃಖತಪ್ತನಾಗ್ತಾನೆ, ಮತ್ತು ಅಶ್ವಮೇಧ ಯಜ್ಞ ಮಾಡ್ತಾನೆ. ಅಶ್ವಮೇಧ ಯಜ್ಞದ ಮಹಿಮೆ ಹೇಳೋದಕ್ಕೆ ಕೆಲವು ಕಥೆಗಳು ಬರುತ್ತವೆ. ಲಕ್ಷ್ಮಣ ಕೆಲವು ಕಥೆಗಳು ಹೇಳ್ತಾನೆ, ಮತ್ತು ರಾಮ ಲಕ್ಷ್ಮಣನಿಗೆ ಕೆಲವು ಕಥೆಗಳು ಹೇಳ್ತಾನೆ. ಹೀಗೆಲ್ಲ ಅನೇಕ ಉಪಕಥೆಗಳು ಬರ್ತಾ ಹೋಗುತ್ತವೆ. ಸೊ ತುಂಬ ಉಪಕಥೆಗಳು ಬರುತ್ತೆ, ರಾಮಾಯಣದಲ್ಲಿ ಕೂಡ ಬರುತ್ತವೆ. ಮಹಾಭಾರತಕ್ಕೆ ಹೋಲಿಸಿದ್ರೆ ಕಡಿಮೆ, ಆದ್ರೂ ಒಂದು ಒಳ್ಳೆ ಕಥಾ ಸಂಕಲನ ಆಗುತ್ತೆ ಇದು ಅಂತ ಯೋಚಿಸಿ ನಾನು ಈ ಒಂದು ಪುಸ್ತಕವನ್ನು ಬರೆದಿದ್ದೇನೆ, ರಾಮಾಯಣದ ಉಪಕಥೆಗಳು ಅಂತ. ಇಲ್ಲಿ ಮುಖ್ಯವಾಗಿ ವಾಲ್ಮೀಕಿ ರಾಮಾಯಣದ ಉಪಕಥೆಗಳನ್ನು ಮಾತ್ರ ತಗೊಂಡಿದ್ದೀನಿ. ಹಾಗಾಗಿ ನೀವೆಲ್ಲ ಈ ಪುಸ್ತಕನ ಕೊಂಡು ಓದಿ ಪ್ರೋತ್ಸಾಹಿಸಬೇಕು. ಹೀಗೇ ಇನ್ನೂ ಅನೇಕ ಪುಸ್ತಕಗಳು ನಾಳೆ ಬಿಡುಗಡೆ ಆಗ್ತಾ ಇವೆ. ಅದನ್ನು ಹೇಳೋದಕ್ಕೆ ತುಂಬ ಸಮಯ ಆಗುತ್ತೆ. ನಾಳೆ ಬಂದರೆ ನೀವು ನೋಡ್ಬೋದು. ಎಲ್ಲ ಪುಸ್ತಕಗಳ ಕೃತಿ ವಿಸ್ತಾರ ಕೂಡ ಮಾಡ್ತಾರೆ, ಆ ಲೇಖಕರನ್ನು ನೋಡ್ಬೋದು, ಪುಸ್ತಕಗಳನ್ನು ಕೊಳ್ಳಬೋದು. ಮತ್ತು ಉಪಹಾರ ಭೋಜನ ಕೂಡ ಇರುತ್ತವೆ, ಹಾಗೆ ಸುಗಮ ಸಂಗೀತ ಕೂಡ ಇರುತ್ತವೆ. ಹಾಗಾಗಿ ನಾಳೆ ಬನ್ನಿ, ಒಂದು ಒಳ್ಳೆಯ ಕಾರ್ಯಕ್ರಮ ಸಿಗುತ್ತೆ, ನೋಡಿ ಆನಂದ ಪಡಿ, ಪುಸ್ತಕಗಳನ್ನು ಖರೀದಿಸಿ ಓದಿ ಸಂತೋಷ ಪಡಿ. ನಿಮ್ಮ ಬಂಧು ಬಾಂಧವರನ್ನು ಕರ್ಕೊಂಡು ಬನ್ನಿ, ಹಾಗೆ ಮಿತ್ರರನ್ನು ಕರ್ಕೊಂಡು ಬನ್ನಿ, ಮತ್ತು ನಿಮ್ಮ ಮಕ್ಕಳಿಗೆ ಮುಖ್ಯವಾಗಿ ಈ ಪುಸ್ತಕಗಳನ್ನು ಕೊಡಿಸಿ ಓದಿಸಿ ಕನ್ನಡವನ್ನು ಬೆಳೆಸಿ
ಅಂತ ಹೇಳ್ತಾ ಮತ್ತೆ ಬನ್ನಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.